ಸರಿ ಕಳಿಸ್ತೀನಿ ಬಿಡಿ. ವಾಹ್, ಏನಪ್ಪ ಜಯರಾಮ, ಪ್ರಮೋಷನ್ಗೆ ಸೈನ್ ಹಾಕ್ಸ್ಬೇಕು ಅಂತ ಲಂಚ ರೂಪದಲ್ಲಿ ಇದನ್ನೆಲ್ಲ ತಂದಿದ್ಯಾ? ಸರ್, ಈ ಜಯರಾಮ ಲಂಚ ತಗೊಳ್ಳೋದು ಇಲ್ಲ, ಲಂಚ ಕೊಡೋದು ಇಲ್ಲ ಸರ್. ಲಂಚ ಅನ್ನೋದೊಂಥರ ನಾಯಿ ಬಿಟ್ಟಿದ್ದು ಎಂಜಿಲಿದ್ದಂಗೆ ಸರ್. ವಾಹ್, ಪಟಾಕಿ ಸಿಡ್ದಂಗೆ ಮಾತಾಡ್ತೀಯಪ್ಪ. ಟೀ ಓಕೆ, ಈ ಎಕ್ಸ್ಟ್ರಾ ಎಲ್ಲ ಯಾಕೆ? 2 ಟೀ ಕೊಡಿ ಅಂತ 50 ರೂಪಾಯಿ ಕೊಟ್ಟೆ ಸರ್. ಚಿಲ್ಲರೆ ಇಲ್ಲ, ಬೆಳಬೆಳಗ್ಗೆನೆ ಚಿಲ್ಲರೆ ಎಲ್ಲಿಂದ ತರಲಿ ಅಂದರು. ಬಿಸ್ಕೆಟ್ ಕೊಟ್ಬಿಡಿ ಅಂದೆ, ಅಷ್ಟೇ ಸರ್. ಆಯ್ತು ಬಿಡಪ್ಪ. ಇಷ್ಟೆಲ್ಲ ಬಿಸ್ಕೆಟ್ ಯಾರಪ್ಪ ತಿಂತಾರೆ? ತಗೊಳ್ಳಿ ಅಣ್ಣ, ಎಲ್ಲರೂ 2 ಹಂಚ್ಕೊಳ್ಳಿ. ಬರುತ್ತಾ? ತಗೋಪ್ಪ. ಓಹೋ ಹೋ ಹೋ, ಪರೋಪಕಾರದ ಭಾವನೆ ಬೇರೆ ಇದೆ ನಿಮ್ಮಲ್ಲಿ. ಬಾ, ಟೀ ಕುಡಿ. ನೀನೇನು ಹೇಳು ಜಯರಾಮ, ಬೆಳಗ್ಗೆ ಹೊತ್ತು ಟೀ ಜೊತೆ ಬಿಸ್ಕೆಟ್ಟು, ಮಧ್ಯಾಹ್ನ ಶರ್ಬತ್ ಜೊತೆ ಸಿಗರೇಟು, ರಾತ್ರಿ ಎಣ್ಣೆ ಜೊತೆ ನಿಪ್ಪಟ್ಟು. ಡೆಡ್ಲಿ ಕಾಂಬಿನೇಷನು. ಏನಂತ್ಯಾ? ದುಡ್ಡಿದ್ರೆ ದುನಿಯಾ, ಇಲ್ಲ ಅಂದ್ರೆ ಮುಚ್ಕೊಂಡು ಮನೆಗೆ ನಡಿಯ. ಕ್ಷಮಿಸಿ ಸರ್, ಟೀ ಕಾಫಿ ಜೊತೆ ಬಿಸ್ಕೆಟ್ ತಿನ್ನೋ ಅಭ್ಯಾಸ ಬಿಟ್ಟರೆ ಬೇರೆ ಯಾವುದೂ ಅಭ್ಯಾಸನೂ ನನಗಿಲ್ಲ ಸರ್. ಆದರೂ ನಿನ್ನ ಮಗಳು ರಿಸೆಪ್ಷನಲ್ಲಿ ಎಲ್ಲರೂ ಮುಂದೆ ಕುಡಿದು ರಂಪಾಟ ಮಾಡಿದ್ಯಲ್ಲಪ್ಪ. ಹಳೇದನ್ನೆಲ್ಲ ಕೆದಕಿದ್ರೆ ಹಳೆ ಫೈಲ್ ಓಪನ್ ಮಾಡಿದಾಗೆ ಒಂದು ಆಯಾಮದಲ್ಲಿ ಉತ್ತರ ಸಿಗಲ್ಲ ಸರ್. ನಾವು ಯಾರನ್ನ ಅಪರಾಧಿ ಅಂದ್ಕೊಂಡಿರ್ತೀವೋ ಅವರು ನಿರಪರಾಧಿಗಳಾಗಿರ್ತಾರೆ, ಯಾರನ್ನ ನಿರಪರಾಧಿಗಳು ಅಂತ ಅಂದ್ಕೊಂಡಿರ್ತೀವೋ ಅಪರಾಧಿಗಳಾಗಿರ್ತಾರೆ. ಹಳೆದೆಲ್ಲ ಕೆತ್ಕೋದು ಸರಿ ಇಲ್ಲ ಬಿಡಿ ಸರ್. ಆಯಿತು, ಹಳದೆಲ್ಲ ಬಿಡು. ಈಗೇನು ಸಮಾಚಾರ? ಏನಿಲ್ಲ ಸರ್, ಅದೇ ನನ್ನ ಪ್ರಮೋಷನ್ ವಿಷಯ ಏನಾಯಿತು ಅಂತ. ಓ, ನಾನು ಸೈನ್ ಹಾಕ್ಬೇಕಿತ್ತಲ್ಲ, ಮರ್ತಿದ್ದೆ. ಹಾಕೋಣ ಬಿಡು, ಇನ್ನೂ ಟೈಮ್ ಇದೆಯಲ್ಲ. ಹೌದು, ಪ್ರಮೋಷನ್ ತಗೊಳ್ಳೋದಕ್ಕೆ ನಿನ್ಗೇನು ಅರ್ಹತೆ ಇದೆ ಅಂತ? ಏನು ಸರ್ ಹೀಗನ್ಬಿಟ್ರಲ್ಲ? ಮಕ್ಕಳನ್ನ ಸಾಕಿ ಸಲಹಿ ಓದಿಸಿ ಬೆಳೆಸಿ ಅವರು ಒಂದು ಸ್ಥಾನಕ್ಕೆ ಬಂದ ಮೇಲೆ ಅಪ್ಪ ಅಮ್ಮ ಬಯಸೋದು ಅವ್ರಿಗೆ ಖರ್ಚು ಮಾಡಿದ ದುಡ್ಡಲ್ಲ. ಅವ್ರು ಹೇಳ್ತಾರಲ್ಲ, ನಾವು ಈ ಸ್ಥಾನಕ್ಕೆ ಬರೋಕ್ಕೆ ನಮ್ಮ ಅಪ್ಪ ಅಮ್ಮ ಕಾರಣ ಅಂತ, ಅದೊಂದೇ ಒಂದು ಮಾತು ಸರ್. ಈ ಪ್ರಮೋಷನ್ನು ಅಷ್ಟೇ ಸರ್. ಇಷ್ಟು ವರ್ಷ ಕಷ್ಟಪಟ್ಟು ನಿಯತ್ತಿನಿಂದ ದುಡಿದಿದ್ದಕ್ಕೆ ಅದೊಂದು ಸಾಕ್ಷಿ. ನೀನು ಹೇಳಿದ ಅರ್ಥ ಆಯ್ತು, ಆದರೆ ಸೆಲ್ಲಲ್ಲಿ ರೌಡಿ ತಪ್ಪಿಸ್ಕೊಳ್ಳೋಕೆ ಕಾರಣ ಯಾರು? ನೀನೇ ತಾನೇ? ಊರಲ್ಲಿ ಯಾವ ಫ್ರೆಂಡ್ ನನಗೆ? ಏನಾಯ್ತು? ಒಂದ್ ಸೆಕೆಂಡ್ ಬಾಬಾ, ಬಂದೆ. ರಾಜಾದಿ ರಾಜ ರಾಜವರ ತಾಂಡ ದೀಪಕ್ಕನ್ ಗಂಡ ಸಿಡಕ್ಮೂರ್ತಿ ಸಿದ್ದಪ್ಪ ಶ್ರೀ 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 ಚಿರಾಗ್ ಮಹಾರಾಜರಿಗೆ ಜಯವಾಗಲಿ. ಜೈ 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 ಜೈ. ಆಯ್ತಾಯ್ತು, ಅಭಿಮಾನಿಗಳು ಶಾಂತ ರೀತಿ ವರ್ತಿಸ್ಬೇಕು. ಅಕ್ಕ ತಮ್ಮ ಇಬ್ರು ಸೇರ್ಕೊಂಡು ಹೊಗಳಿದ್ರೋ ಬೈದ್ರೋ ಒಂದು ಗೊತ್ತಾಗ್ಲಿಲ್ಲ. ಅದ್ರ ಜೈಕರ್ ಹಾಕಿ ಮರ್ಯಾದೆ ಅಂತೂ ತೆಗೆದ್ರಿ ಅಲ್ಲ ನಗಣಿ? ನನ್ ಗಣಿ ಅಲ್ಲ ಬಾವ, ಸುಬ್ಬು. ಹೌದಲ್ವಾ? ಅದು ಲಾಸ್ಟ್ ಟೈಮ್ ಬಂದಾಗ ದಪ್ಪ ಮೆಣಸಿನ್ಕಾಯಿ ಥರ ಇದ್ದವನು ಈಗ ಬೂದ್ಗುಂಬಳಕಾಯಿ ಥರ ಆಗ್ಬಿಟ್ಟಿದ್ಯಲ್ಲ, ಅದಕ್ಕೆ ಕನ್ಫ್ಯೂಸ್ ಆಗ್ಬಿಟ್ಟೆ. ಅವನಲ್ಲಿ ಎಕ್ಸಾಮ್ ನಡೀತಿದೆ. ನಿಂಗೆ? ನನಗೂ ನಡೀತಿದೆ. ನೀನ್ ಯಾಕೆ ಬಂದೆ? ನಿಮ್ಮನ್ನ ನೋಡಕ್ಕಂತ ಬಂದೆ. ಅವ್ನು ಯಾಕೆ ಬರಲಿಲ್ಲ? ಅವನು ಓದನಂತ ಮನೇಲಿ ಕೂಡಿಸ್ಕೊಂಡಿದ್ದಾರೆ. ನಿನ್ನ ಹಿಡ್ಕೊಳ್ಳಿಲ್ವಾ? ನಾನ್ ತಪ್ಪಿಸ್ಕೊ ಬಂದ್ಬಿಟ್ಟೆ. ಸರಿ, ಹೆಂಗಿದ್ಯಾ? ಚೆನ್ನಾಗಿದ್ದೀನಿ ಬಾವ. ನಾನು ಓದಿ ದೊಡ್ಡನಾದ್ಮೇಲೆ ನಿಮ್ ಕಂಪ್ನಿಲೇ ಕೆಲಸ ಕೊಡ್ಬೇಕು ನನ್ಗೆ. ಆಯ್ತು, ಕೊಡೋಣ ಬಿಡ. ಕೇಳಿಸ್ಕೊಳ್ಳಿ ಅಕ್ಕ, ಇದಕ್ ನೀನೇ ಸಾಕ್ಷಿ. ನನ್ ಗಂಡ ನನ್ನ ತಮ್ಮನ್ಗೆ ಇಲ್ಲ ಅಂತಾರೇನೋ? ಈಗ ಹಾರ ಹಾಕಿ ಜೈಕಾರ ಹಾಕುವಂತ ಘನಂದಾರಿ ಕೆಲಸ ನಾನೇನ್ ಮಾಡಿದೆ ಮೊದ್ಲೇಳಪ್ಪ. ಏನ್ ಬಾವ ಹಿಂಗ್ ಹೇಳ್ತಿದ್ದೀರಾ? ಊರೆಲ್ಲ ಫುಲ್ ನಿಮ್ದೇ ಸುದ್ದಿ. ಸುದ್ದಿನ? ಹಾ, ಏನ್ ಸುದ್ದಿನ? ನರಸಿಂಹಣ್ಣ ಮತ್ತೆ ಎಸ್ ಐ ಮಗಳನ್ನ ಕಾಪಾಡಿದ ಧೀರ ಶೂರ ಅಂತ. ಅದಕ್ಕ ಇಷ್ಟು ಬಿಲ್ಡಪ್ಪು? ಓ, ಹೆಂಗಿತ್ತು? ತುಂಬಾ ಚೆನ್ನಾಗಿತ್ತು ಕಣಪ್ಪ. ಪುಣ್ಯಕ್ಕೆ ಯಾರು ನೋಡ್ಲಿಲ್ಲ. ಸರಿ, ಅಕ್ಕನ ಪಕ್ಕ ಸ್ವಲ್ಪ ಸರಿಯಾಗಿ ನಿಂತ್ಕೊಳ್ಳಿ. ಯಾಕ? ಏನ್ ಬಾಬಾ ಹಿಂಗ್ ಕೇಳ್ತಿದ್ರಾ? ನಿಮ್ ಜೋಡಿ ಎಲ್ಲ ಕಡೆ ಸಖತ್ ಫೇಮಸ್. ಹೌದೇನೋ ಸುಬ್ಬು?
ಹ್ಞೂ ಅಕ್ಕ, ಸೋಷಿಯಲ್ ಮೀಡಿಯಾ, ಟಿವಿ ಮೀಡಿಯಾ ಫೇಮಸ್ ನೀವು. ಹೌದಾ? ಕೇಳಿಸ್ಕೊಂಡ್ರೆ ಹಸ್ಬೆಂಡು? ನಿಂದು ಯಾಕೋ ಓವರ್ ಆಯ್ತು ಕಣ, ಸುಮ್ಮನೆ ಇಲ್ದಿರೋದೆಲ್ಲ ಹೇಳ್ಬೇಡ. ಅಕ್ಕ, ಬಾವನ್ ಜೊತೆ ನೀನು ಫೇಮಸ್ ಆಗ್ತಾ ಇದೀಯ ಅಂತ ಬಾವಂಗ್ ಹೊಟ್ಟೆವ್ರಿ, ಅದಕ್ಕೆ ಹಿಂಗೆ ಹೇಳ್ತಿದ್ದಾರೆ. ಹೌದಾ ಹಸ್ಬೆಂಡು? ರೀ ನಿಮ್ ಕಂಡ್ರೆ ನಾನು ಯಾಕೆ ಹುರ್ಕೊಳ್ಳಿ? ಸುಬೋ, ನನ್ ಗಂಡ ಅಂತಾರಲ್ಲ, ನೀನ್ ಸುಮ್ನೆ ಫೋಟೋ ತೆಗಿ. ಬಾವ, ಅಕ್ಕನ ಮೇಲೆ ಒಂದು ಕೈ ಹಿಡಿ ಬಾವ. ಬನ್ನಿ ಈ ಕಡೆ ಬನ್ನಿ. ಸ್ಮೈಲ್. ನಗಿ ಬಾವ. ದುಡ್ಡು ಕೊಡ್ಬೇಕಾ? ಯಾವಾಗ್ಲೂ ಬಂದ್ರೆ ಇದೇ ಗೋಳು. ಯಾ ಗುಣಕತ್ತಿದ್ಯಾ? ಏನಿಲ್ಲ ಬಾವ, ಸ್ಮೈಲ್ ಸ್ಮೈಲ್. ನಗಿ ಹಸ್ಬೆಂಡು. ಕಾಯಿಲೆಗಳ ತವರೂರಾಗಿರೋ ನಿನ್ನ ದೇಹ ಇನ್ನೂ ಎಷ್ಟು ದಿನ ಗಟ್ಟಿಯಾಗಿರುತ್ತೋ ಏನೋ. ನನ್ನ ಕಾಲು ಹಿಡಿಯೋಕೆ ಹೋಗಿ ಸೊಂಟ ಉಳುಕಿದ್ರೆ ಮತ್ತೆ ನೀನು ರಜಾಕ್ ಮನೇಲಿರ್ಬೇಕಾಗುತ್ತೋ ಏನೋ. ಆಗ ನಿನ್ನ ಪ್ರಮೋಷನ್ಗೆ ತುಂಬ ತೊಂದರೆ ಆಗುತ್ತಪ್ಪ. ಅಲ್ಲ, ಈ ಸಾಯೋ ಟೈಮಲ್ಲಿ ಅಮೃತಕ್ಕೆ ಆಸೆ ಪಟ್ಟರು ಅನ್ನಂಗಾಯ್ತು ನಿನ್ನ ಕತೆ. ಏನು ಯೋಚನೆ ಮಾಡ್ತಿದ್ರ ಸರ್? ಒಳ್ಳೆ ಟೀ ಕುಡಿಯೋಕ್ಕಾಗ್ತಿಲ್ವೇ? ಬಿಸಿ ಇಲ್ಲ, ಹಾರೋಯ್ತು. ತಪ್ಪಲ ಸರ್? ಬೇಡ, ಟೀನೇ ಆಗಲಿ ಟಿನ್ ಬೇರೆ ಆಗಲಿ, ಫಸ್ಟ್ ಸಿಪ್ಪಲ್ಲೇ ರುಚಿ ಸಿಕ್ಕಿದ್ರೆ ಮಜಾ. ನಾನು ನಿನ್ನ ಪ್ರಮೋಷನ್ ಲೆಟ್ರಿಗೆ ಹೇಗೆ ಸೈನ್ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸರ್ ಪೆನ್ ಕೊಡ್ಲಾ ಸರ್?